ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿಮ್ದು ಎಂಥ ತಾಯಿ ಹೃದಯ ಅಂತ ತುಂಬ ಚೆನ್ನಾಗಿ ಗೊತ್ತು. ತಾಯಿ ಇಲ್ಲದೆ ಇರೋ ನನ್ನ ಮಗಳಿಗೆ ತಾಯಿ ಪ್ರೀತಿ ಕೊಟ್ಟು ನೋಡ್ಕೊಂಡಿದ್ದೀರ. ಹಣ ಆಸ್ತಿ ಯಾವುದಕ್ಕೂ ನೀವು ಆಸೆ ಪಟ್ಟವರೇ ಅಲ್ಲ. ಇಂಥ ಗುಣನೇ ಅಲ್ವಾ ನನ್ನ ತಾಯಿ ನಿಮ್ಮಲ್ಲಿ ನೋಡಿ ನಿಮ್ಮನ್ನ ಇಷ್ಟಪಟ್ಟಿದ್ದು. ರಿಯಲಿ ಯು ಆರ್ ಅ ವಂಡರ್ಫುಲ್ ವುಮನ್. ಹಾಗೆ ನನ್ನಿಂದ ನೀವು ನೋವು ಪಟ್ಟಿದ್ದಕ್ಕೆ ನನ್ನ ಕಡೆಯಿಂದ ಸಾರಿ. ಸರ್, ದಯವಿಟ್ಟು ಕೈ ಮುಗಿಬೇಡಿ. ನೀವಿಷ್ಟೆಲ್ಲ ದೊಡ್ಡ ಮಾತಾಡೋದು ಸರಿ ಇಲ್ಲ. ನೀವು ನನಗೆ ಕೆಲಸ ಕೊಟ್ಟು ಬದುಕು ಕೊಟ್ರಿ. ಈಗ ನನ್ನ ಗಂಡನ ಕಾಪಾಡಿರೋ ದೇವ್ರು ನೀವು. ನಿಮ್ಮಿಂದ ಇಷ್ಟೆಲ್ಲ ಹೊಗಳಿಸ್ಕೊಳ್ಳೋದಕ್ಕೆ ನಾನು ಅರ್ಹಳಲ್ಲ. ಅಣ್ಣ ನಿನ್ನ ಸುಮ್ಮನೆ ಹೊಗಳ್ತಿಲ್ಲ ಭಾವನಾ. ನೀನು ಏನೇನೆಲ್ಲ ಮಾಡಿದ್ಯಾ ಅಂತ ಅಣ್ಣನಿಗೆ ಗೊತ್ತಿರೋದಕ್ಕೆ ಅವನು ಇಷ್ಟೆಲ್ಲ ಹೇಳ್ತಿರೋದು. ಹಾಗೆ ನಾನು ಸುಮಾರು ಸಲ ನಿನಗೆ ಅವಮಾನ ಮಾಡಿದ್ದೀನಿ. ನಿನ್ನನ್ನು ತುಂಬ ಕೆಟ್ಟದಾಗಿ ನಡೆಸ್ಕೊಂಡಿದ್ದೀನಿ. ನನ್ನ ಕಡೆಯಿಂದನೂ ಸಾರಿ. ಪರವಾಗಿಲ್ಲ ಸೌಪರ್ಣಿಕ ಅವರೇ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಆಯ್ತಲ್ಲ, ನನಗಷ್ಟೇ ಸಾಕು. ಭಾವನಾ, ಬಹುಶಃ ಇದೇ ನಮ್ಮ ಕೊನೆ ಭೇಟಿ ಅನಿಸುತ್ತೆ. ನಾನು ಖುಷಿನ ಸೌಪರ್ಣಿಕನ ಕರ್ಕೊಂಡೋಗಿ ಫಾರಿನಲ್ಲಿ ಸೆಟ್ಲ್ ಆಗೋಣ ಅಂತ ಇದ್ದೀನಿ. ಸರ್, ಯಾಕೆ ನೀವೆಲ್ಲ ಇಲ್ಲೇ ಇರ್ಬೋದಲ್ವಾ? ಇಲ್ಲ ಸಿದ್ದು, ನಾನು ಇಲ್ಲೇ ಇದ್ದರೆ ಈ ಕೈ ಘಟನೆ ಎಲ್ಲ ಮತ್ತೆ ಮತ್ತೆ ನೆನಪಿಗೆ ಬರ್ತಾನೆ ಇರುತ್ತೆ. ಜಾಗ ಬದಲಾದರೆ ಮನಸ್ಸು ಬದಲಾಗುತ್ತೆ. ಹಾಗೆ ಆ ರವಿಶಂಕರ್ ಬಂದು ನಮ್ಮ ಯಾರಿಗೂ ಮತ್ತೆ ತೊಂದರೆ ಕೊಡಬಾರ್ದಲ್ಲ. ಅದಕ್ಕೆ ಮುನ್ನೆಚ್ಚರಿಕೆಯಿಂದ ಅಲ್ಲಿ ಹೋಗಿ ಸೆಟ್ಲ್ ಆಗೋಣ ಅಂತ ಇದ್ದೀನಿ. ನೀವೇನೇ ನಿರ್ಧಾರ ತಗೊಂಡ್ರು ತುಂಬ ಯೋಚನೆ ಮಾಡಿ ತಗೋತೀರಾ ಅಂತ ನನಗೆ ಗೊತ್ತು. ನಿಮಗೆ ಅಲ್ಲಿರೋದು ಸರಿ ಅನಿಸಿದ್ರೆ ಹಾಗೆ ಮಾಡಿ. ಮತ್ತೆ ನಿಮ್ಮಿಬ್ಬರಿಗೂ ಒಂದು ಹೊಸ ಜೀವನ ಸಿಕ್ಕಿದೆ. ನೀವು ನನಗೋಸ್ಕರ ಅಲ್ಲ, ಖುಷಿಗೋಸ್ಕರ ಅಲ್ಲಿ ಬಂದು ಖುಷಿ ಜೊತೆ ಸಮಯ ಕಳೆದ್ರೆ ನೀವಿಬ್ಬರು ಖುಷಿಯಾಗಿರೋದನ್ನು ನೋಡಿ ನಾನು ಖುಷಿ ಪಡ್ತೀನಿ. ಖಂಡಿತ ಬರ್ತೀವಿ ಸರ್. ನಮಗೂ ಮುದ್ದಮ್ಮನ ನೋಡದೆ ಇರೋದಕ್ಕಾಗೋದಿಲ್ಲ. ಖಂಡಿತ ಬರ್ತೀವಿ. ಸರಿ, ಐ ವಿಶ್ ಯು ಆಲ್ ದಿ ಬೆಸ್ಟ್. ಅಪ್ಪ, ಒಂದು ನಿಮಿಷ. ಭವನಮ್ಮ, ಸಿದ್ದು ಅಪ್ಪ, ನಾವು ನಿಮ್ಮಿಬ್ರನ್ನ ತುಂಬ ಮಿಸ್ ಮಾಡ್ಕೋತೀನಿ. ಅಳ್ಬೇಡ ಪುಟ್ಟ. ನೋಡು, ಈಗ ಅಪ್ಪ ಬಂದಿದ್ದಾರಲ್ಲ, ನೀನು ಅವ್ರ ಜೊತೆ ತುಂಬ ಖುಷಿಯಾಗಿರ್ತೀಯ. ನಾನು ಸಿದ್ದು ಅಂಕಲ್ ನಿನಗೆ ಆಗಾಗ ಫೋನ್ ಮಾಡ್ತಾ ಇರ್ತೀವಿ. ಮುದ್ದಮ್ಮ, ಹುಷಾರು. ಲಕ್ಷ್ಮೀ